ಎಲ್ಲರಿಗೂ ನಮಸ್ಕಾರ. ಬನಶಂಕರಿ ಕಂಪ್ಯೂಟರ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಇನ್ಸರ್ಟಲ್ಲಿ ಶೇಪ್ಸ್ ತನಕ ನಿಮಗೆ ಇನ್ಸರ್ಟ್ ಪೇಜ್ ಒಳಗೆ ಶೇಪ್ಸ್ ತನಕ ನಿಮಗೆ ಹೇಳಿದ್ದೆ. ಈ ಶೇಪ್ಸ್ ಒಳಗೆ ಇನ್ನೊಂದು ಸ್ವಲ್ಪ ಹೇಳೋದಿದೆ, ಹೇಳ್ತೀನಿ. ಈ ಶೇಪ್ಸ್ ಒಳಗೆ ವಾರ ಮಾರ್ಕ್ ಕ್ಲಿಕ್ ಮಾಡಿ ಇದರೊಳಗೆ ನಿಮ್ಗೆ ಯಾವುದಾದ್ರೂ ಒಂದು ಶೇಪ್ಸ್ ತಗೊಂಡು ಈ ಥರ ಹೇಳಿದ್ರೆ ಬರುತ್ತೆ. ನೀವು ಕ್ಲಿಕ್ ಮಾಡ್ಬೋದು ಅಥವಾ ಎಳ್ದಾದ್ರೂ ಎಳಿಬೋದು. ಇದನ್ನ ಈ ಥರ ಸೆಲೆಕ್ಟ್ ಇದ್ದರೆ ಈ ಥರ ಎಳಿಬೋದು ನೀವು ಫ್ರೆಂಡ್ಸ್. ಈ ಥರ ಆರೋ ಮಾರ್ಕ್ ಇಟ್ಕೊಂಡು ಎಳಿಬೋದು. ಇದರೊಳಗೆ ಶೇಪ್ ಎಳೆದ್ಮೇಲೆ ನೀವು ಯಾವುದಾದ್ರೂ ಕಲರ್ಸ್ ಕೇಳ್ರಿ. ನೆಕ್ಸ್ಟ್ ಇಲ್ಲಿ ಶೇಪ್ ಫೀಲ್ ಅಂತ ಇತ್ತಲ್ಲ, ಇದ್ರೊಳಗೆ ನೀವಿಲ್ಲಿ ಮೋರ್ ಕಲರ್ಸ್ ಅಂತ ಇದಾವಲ್ಲ, ಮೋರ್ ಕಲರ್ಸ್ ತಗೋಬೋದು ಅಥವಾ ಪಿಕ್ಚರ್ಸ್ ಅಂತ ಐತೆ ನೋಡ್ರಿ. ಇಲ್ಲಿ ಪಿಕ್ಚರ್ಸ್ ತಗೊಂತೀನಿ ನಾನು. ಇಲ್ಲಿ ಪಿಕ್ಚರ್ಸ್ ಕ್ಲಿಕ್ ಮಾಡಿ ನಿಮ್ಗೆ ಇಲ್ಲಿ ಯಾವ್ದು ಪಿಕ್ಚರ್ಸ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂತ ತಗೊಂಡು ಇಲ್ಲಿ ನಿಮಗೆ ಬೇಕಾಗಿತ್ತು ಸೆಲೆಕ್ಟ್ ಮಾಡ್ಕೊಂಡು ಕ್ಲಿಕ್ ಮಾಡಿದರೆ ಈ ಥರ ಬರ್ತದೆ. ನೆಕ್ಸ್ಟ್ ಇದೆ ಶೇಪ್ ಫೀಲ್ಗೆ ಹೋಗಿ ಇಲ್ಲಿ ಗ್ರೇಡಿಯಂಟ್ ಅಂತ ಕೇಳಿದರೆ ಕಲರ್ಸ್ ಬರುತ್ತೆ. ನೆಕ್ಸ್ಟ್ ಇದೆ ಶೇಪ್ ಫೀಲ್ ಒಳಗೆ ಟೆಕ್ಸ್ಚರ್ ಅಂತ ಕೇಳ್ಬೋದು. ನೀವು ಟೆಕ್ಸ್ಚರ್ ಅಂದರೆ ಈ ಥರ ಬರ್ತವೆ. ನೀವು ಯಾವುದಾದ್ರೂ ಟೆಕ್ಸ್ಚರ್ ಹಾಕ್ಬೋದು, ಇದಕ್ಕೆ ಈ ಥರ ಹಾಕೋಬೋದು. ನೆಕ್ಸ್ಟ್ ಇದರೊಳಗೆ ಶೇಪ್ ಫೀಲ್ ಒಳಗೆ ನೆಕ್ಸ್ಟ್ ಪ್ಯಾಟ್ರನ್ ಅಂತ ಬರ್ತದೆ. ಅಂದರೆ ಡಬಲ್ ಕಲರ್ಸ್ ನೀವು ಪ್ಯಾಟ್ರನ್ ಹಾಕೋಬೋದು. ಇದಕ್ಕೆ ನೋಡಿ, ನಿಮ್ಗೆ ಯಾವುದಾದ್ರೂ ಕಲರ್ ಬೇಕೋ ಅದು ಕಲರ್ ಹಾಕೊಂಡ್ರೆ ಇಲ್ಲಿ 2 ಕಲರ್ ಇರ್ತಾವೆ ನೋಡ್ರಿ. ಓಕೆ ಕೊಡ್ರಿ. ನೆಕ್ಸ್ಟ್ ಇದು ಚೇಂಜ್ ಶೇಪ್ ಅಂದರೆ ನಿಮ್ಗೆ ಹಿಂದಿ ಸರಿನೇ ಹೇಳಿದ್ದೆ. ಇಲ್ಲಿ ನಿಮಗೆ ಈ ಶೇಪ್ನ ಯಾವ ಶೇಪ್ಗಾದ್ರೂ ಚೇಂಜ್ ಮಾಡ್ಕೋಬೋದು ನೀವು ಈ ಥರ. ನೆಕ್ಸ್ಟ್ ಇದು ಶಾಡೋ ಎಫೆಕ್ಟ್ಸ್. ನೆಕ್ಸ್ಟ್ ಇದು 3D ಎಫೆಕ್ಟ್ಸ್ ಅಂತ. ಫಸ್ಟ್ ಶಾಡೋ ಎಫೆಕ್ಟ್ಸ್ ತಗೊಂಡು ಈ ಥರ ಕೊಟ್ಮೇಲೆ ನೆಕ್ಸ್ಟ್ ಇದು ನೀವು ರೈಟ್ ಲೆಫ್ಟ್ ಯಾವ್ದು ಕಡೆಗಾರ ಸೆಲೆಕ್ಟ್ ಮಾಡ್ಕೊಂಡ್ರೆ ಇದು ನೆಕ್ಸ್ಟ್ 3D ಎಫೆಕ್ಟ್ಸ್. ನೀವು ಇದಕ್ಕೆ 3D ಎಫೆಕ್ಟ್ಸ್ ಹಾಕ್ಬೋದು. ಈ ಥರ ನೋಡ್ರಿ. ನೀವು ತಗೊಂಡಿದ್ದೀರಲ್ಲ 3D ಕಲರ್, ಅದನ್ನ ಬೇಕಾದ್ರೆ ನೀವು ಯಾವ ಕಡೆ ಬೇಕಾದ್ರೂ ತೊಗೋಬೋದು. ನೋಡಿ ಈ ಥರ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಇದು 3D ಎಫೆಕ್ಟ್ ಒಳಗೆ 3D ಕಲರ್. ಈ 3D ಕಲರ್ ಈ 3D ಐತಲ್ಲ, ಇದಕ್ಕೆ ಬೇಕಾದ್ರೆ ನೀವು ಕಲರ್ಸ್ ಹಾಕೋಬೋದು ಬೇರೆ ಥರ. ಈ ಥರ ಹಾಕೊಂಡ್ರಿ. ನೆಕ್ಸ್ಟ್ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಇದು 3D ಎಫೆಕ್ಟ್ಸ್ನಾಗೆ ಡೀಪ್ ಅಂದರೆ ನೀವು ಉದ್ದನ ಇದು 3D ಕಲರ್ಸ್ ಉದ್ದ ಬೇಕಾದ್ರೆ ನೀವು ಎಷ್ಟಾದರೂ ಮಾಡ್ಕೋಬೋದು. ಇದು ಜಾಸ್ತಿನಾದ್ರೂ ಮಾಡ್ಕೋಬೋದು ಅಥವಾ ಕಮ್ಮಿನಾದ್ರೂ ಮಾಡ್ಕೋಬೋದು. ಡೈರೆಕ್ಷನ್ ನೀವು 3D ಕಲರ್ನ ಯಾವ ಕಡೆ ಬೇಕಾದ್ರೂ ಡೈರೆಕ್ಷನ್ ಮಾಡ್ಕೋಬೋದು. ಲೆಫ್ಟು ರೈಟು ಅಪ್ ಡೌನ್ ಯಾವ್ದು ಕಡೆಗಾದ್ರೂ ಡೈರೆಕ್ಷನ್ ಮಾಡ್ಕೋಬೋದು. ನೆಕ್ಸ್ಟ್ ಇದರೊಳಗೆ ಇನ್ಸರ್ಟ್ ಒಳಗೆ ಈಗ ಸ್ಮಾರ್ಟ್ ಆರ್ಟ್. ಇದರೊಳಗೆ 7 ಟೈಪ್ ಸ್ಮಾರ್ಟ್ ಆರ್ಟ್ಗಳು ಇರ್ತವೆ. ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಇದು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಓಕೆ ಕೊಟ್ಟೆ ನೋಡ್ರಿ. ಈ ಥರ ಟೆಕ್ಸ್ಟ್ ಅಂತ ಬರ್ತೈತಿ. ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೆಸರು ಅಥವಾ ನಿಮ್ಮ ಹೆಸರು ಏನಾದರೂ ಒಂದು ಟೈಪ್ ಮಾಡ್ಕೊಳ್ರಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳ ಹೆಸರುಗಳೇ ಟೈಪ್ ಮಾಡ್ಕೊಂತ ಹೋಗ್ರಿ. ನಿಮ್ಗೆ ಯಾವ್ದು ಬೇಕು ಅದು ನಿಮ್ಮ ಹೆಸರುಗಳು ಟೈಪ್ ಮಾಡಿರಿ. ನಾನು ಬರೀ ಇದು ಆಲ್ಫಾಬೆಟ್ಸ್ ಮಾತ್ರ ಟೈಪ್ ಮಾಡ್ತಾ ಇದ್ದೀನಿ. ಈ ಥರ ಮಾಡ್ಕೊಂಡು ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಈ ಬಾಕ್ಸ್ ಪೂರ್ತಿ ಸೆಲೆಕ್ಟ್ ಮಾಡಿ ಇಲ್ಲಿ ಚೇಂಜ್ ಕಲರ್ ಅಂತ ಐತೆ ನೋಡ್ರಿ. ಇಲ್ಲೋಗಿ ಈ ವಾರ ಮಾರ್ಕ್ ಕ್ಲಿಕ್ ಮಾಡಿದರೆ ಈ ಬಾಕ್ಸ್ಗಳಿಗೆಲ್ಲ ನೀವು ಕಲರ್ಸ್ ಹಾಕೋಬೋದು. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ತಗೋಬೋದು. ಇದು ಒಂದೇ ಕಲರ್ ಇರ್ತೈತೆ. ಇವು ಕಲರ್ಸ್ ಇರ್ತವೆ. ನಿಮಗೆ ಕಲರ್ಸ್ ಬೇಕಾದ್ರೆ ಕ್ಲಿಕ್ ಮಾಡ್ಕೊಂಡ್ರೆ ಕಲರ್ಸ್ ಬರುತ್ತೆ ಈ ಥರ. ನೆಕ್ಸ್ಟ್ ಇದು ಸ್ಮಾರ್ಟ್ ಆರ್ಟ್ ಸ್ಟೈಲ್ಸ್ ಅಂತ. ಇವನ್ನ ಇದು ಲಾಸ್ಟ್ ಐತಲ್ಲ, ಈ ವಾರ ಮಾರ್ಕ್ ಕ್ಲಿಕ್ ಮಾಡಿದರೆ ಇದರೊಳಗೆ ನೀವು 3D ರೊಟೇಷನ್ನು ಈ ಥರ ಎಲ್ಲ ನೋಡ್ಕೋಬೋದು. ಈ ಥರ ಎಲ್ಲ ಚೇಂಜ್ ಆಕತ್ತೆ. ನೀವು ಇವಕ್ಕೆಲ್ಲ ಎಫೆಕ್ಟ್ಸ್ಗಳು ಇದರೊಳಗೆ ಹಾಕೋಬೋದು. ನೆಕ್ಸ್ಟ್ ನೋಡಿರಿ, ನೀವು ಯಾವುದಾದ್ರೂ ತೊಗೋಬೋದು ಇಲ್ಲಿ. ನೆಕ್ಸ್ಟ್ ಇಲ್ಲಿ ಇದು ಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬೋದು ಒಂದು ಬಾಕ್ಸ್ಗಳು. ಇಲ್ಲಿ ಯಾವುದು ಇಲ್ಲಿ ಲೇಔಟ್ಸ್ ಅಂತ ಇತ್ತಲ್ಲ, ಇಲ್ಲಿ ಹೋಗಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಫ್ರೆಂಡ್ಸ್ ಇದರೊಳಗೆ
ಈ ಥರನೂ ಬರುತ್ತೆ ನೋಡ್ರಿ. ಇದನ್ನು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪಿಕ್ಚರ್ಸ್ ಅಂತ ಬರುತ್ತೆ ನೋಡ್ರಿ. ಈ ಥರದ್ದು ಕ್ಲಿಕ್ ಮಾಡಿ ನೀವು ಇಲ್ಲಿ ಪಿಕ್ಚರ್ಸ್ಗಳು ಹಾಕ್ಬೋದು. ಅದರೊಳಗೆ ಈ ಥರ ಕ್ಲಿಕ್ ಮಾಡ್ಕೊಂಡು ಈ ಥರ ತಗೊಂಡು ಇಲ್ಲಿ ಇನ್ಸರ್ಟ್ ಅಂತ ಕೊಟ್ಟರೆ ಇದು ಬರುತ್ತಲ್ಲ, ಇದನ್ನೇ ತಗೊಂಡು ಇನ್ಸರ್ಟ್ ಅಂತ ಕೊಟ್ಟರೆ ಈ ಥರ ಒಂದೊಂದೇ ಪಿಕ್ಚರ್ಸ್ಗಳು ನೀವು ಹಾಕಂತ ಬರ್ಬೋದು ಇದ್ರೊಳಗೆ. ನೆಕ್ಸ್ಟ್ ಇಲ್ಲಿ ನೇಮ್ ಟೈಪ್ ಮಾಡ್ಕೊಬೋದು. ನೆಕ್ಸ್ಟ್ ಇದು ಫ್ರೆಂಡ್ಸ್, ಇದು ಇನ್ಸರ್ಟ್ ಒಳಗೆ ಚಾರ್ಟ್ ಅಂತ, ಚಾರ್ಟ್ ಒಳಗೆ ಅನ್ನೊಂದು ಟೈಪ್ ಇದು ಚಾರ್ಟ್ಗಳು ಇರ್ತವೆ. ನಿಮ್ಗೆ ಯಾವ್ದು ಬೇಕೋ ಅದು ತಗೊಳ್ರೆ ನಾನು ಇದು ತಗೊತಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲಿ ಇದರೊಳಗೆ ಇದು 3 ಕಲರ್ ಇದ್ದಾವೆ. ಇದರೊಳಗೆ ಇದು 3 ಕಲರ್ಗೆ ಕ್ಯಾಟಗರಿ 1, 2, 3, 4 ಅಂತೀವಿ. ಇಲ್ಲಿ ಕ್ಯಾಟಗರಿ 1 ಅಂತ ಹೇಳಿದ್ರೆ ಇದರೊಳಗೆ ಇದು ಮಾತ್ರ ಚೇಂಜ್ ಆಗುತ್ತೆ. ನಾನು ಒಂದು ಕಲರ್ ಮಾತ್ರ ತೊಗೊತೀನಿ ನೋಡ್ರಿ. ಸೀರೀಸ್ 1, ಸೀರೀಸ್ 2 ಅಂದರೆ ಇಲ್ಲಿ ಕಲರ್ಸ್ ಇದಾವೆ ನೋಡ್ರಿ. ಬ್ಲೂ ಕಲರ್ಗೆ ಸೀರೀಸ್ 1 ಅಂತೀವಿ, ಇದರೊಳಗೆ ಇರುತ್ತೆ. ನೆಕ್ಸ್ಟ್ ಸೀರೀಸ್ 2 ಅಂದರೆ ಮೆರೂನ್ ಕಲರ್ ಬರುತ್ತೆ. ನೆಕ್ಸ್ಟ್ ಸೀರೀಸ್ 3 ಅಂದರೆ ಪ್ಯಾರೆಟ್ ಗ್ರೀನ್ ಬರುತ್ತೆ. ನಾನು ಪ್ಯಾರೆಟ್ ಗ್ರೀನ್ದಷ್ಟೇ ಚೇಂಜ್ ಮಾಡ್ತೀನಿ ನೋಡ್ರಿ. ಸೀರೀಸ್ 2ನ ತೊಗೊಂಡು ಚೇಂಜ್ ಮಾಡ್ತಾ ಇದ್ದೀನಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ, ಬ್ಯಾಕ್ ಸ್ಪೇಸ್ ಕೊಟ್ಟರೆ ಕರ್ಸರ್ ಇಲ್ಲಿ ಕ್ಲಿಕ್ ಮಾಡಿ ಬ್ಯಾಕ್ ಸ್ಪೇಸ್ ಕೊಟ್ಟರೆ ಹೋಗುತ್ತೆ. ಇದೆರಡು ಇತ್ತಲ್ಲ, ನಾನೀಗ 4 ಮಾಡ್ತೀನಿ ನೋಡ್ರಿ. ಅದು ಇದನ್ನ ಆಮೇಲೆ ಡೌನ್ ಆರೋ ಓದ್ತಿದ್ರೆ ಕೆಳಗೆ ಬರುತ್ತದು. ನೆಕ್ಸ್ಟ್ 6, ಈಗ ಸೀರೀಸ್ 3ಗೆ ನಾನು 6 ಅಂತ ಕೊಡ್ತೀನಿ. ಫಸ್ಟ್ ನೆಟ್ಗೆ 6 ಅಂದರೆ ಇದೈತಲ್ಲ, ಈ ಕಲರ್ ಚೇಂಜ್ ಆಗುತ್ತೆ. ಪ್ಯಾರೆಟ್ ಗ್ರೀನ್ ನೋಡ್ರಿ, ಡೌನ್ ಆರೋ ಓದ್ತಿದೆ. ಇದು ಕ್ಲಿಕ್ ಮಾಡಿದ್ರೆ ಇದು 6ಗೆ ಹೋಯ್ತು. ಇದು ಪ್ಯಾರೆಟ್ ಗ್ರೀನ್ ಐತಲ್ಲ, ಇದು 6ಗೆ ಹೋಗಿದೆ. ನೆಕ್ಸ್ಟ್ ಇಲ್ಲಿ ನಾನು ಎರಡನೇದಕ್ಕೆ 8 ಅಂತ ಕೊಡ್ತೀನಿ ನೋಡ್ರಿ. 8 ಅಂತ ಕೊಟ್ಟರೆ ಈಗ ಕೆಳಗೆ ಕ್ಲಿಕ್ ಮಾಡಿದ್ರೆ ಈ ಥರ ನೀವು ನಕ್ಷೆನ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಇದು ನೀವು ಇಲ್ಲೆಲ್ಲ ಚೇಂಜಸ್ಗಳು ಮಾಡ್ಕೊಂಡ್ಮೇಲೆ ಕ್ಲೋಸ್ ಮಾಡಿದ್ನ ಇದನ್ನು ಸ್ವಲ್ಪ ಮ್ಯಾಕ್ಸಿಮೈಸ್ ಮಾಡ್ಕೊಂಡು ಇಲ್ಲೂ ಬೇಕಾದ್ರೆ ಸೇಮ್ ನೀವು ಇದು ಚಾರ್ಟ್ ಸ್ಟೈಲ್ಸ್ ಅಂದರೆ ಈ ಥರ ಇರ್ತವೆ. ನೀವು ಕಲರ್ಸ್ ಡಾರ್ಕ್ ಇರುತ್ತೆ, ಇಲ್ಲ ಲೈಟ್ ಇರ್ತದೆ. ನೀವು ಯಾವುದಾದ್ರೂ ಕಲರ್ಸ್ ತಗೊಳ್ರಿ. ಇದು ಈ ಥರನೂ ತಗೋಬೋದು. ಅಥವಾ ನೀವು ಇದು ನಾವು ಕಲರ್ಸ್ ಗೊತ್ತಾಗಲ್ಲ ಅಂತಂದು ಈ ಥರ ತಗೊತಾ ಇದ್ದೀವಿ. ನೆಕ್ಸ್ಟ್ ನೀವು ಅದು ತಗೋಣ. ನೀವು ತಗೊಂಡು ಇಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ನೊಳಗೆ ಮತ್ತೆ ಇನ್ಸರ್ಟ್ ಒಳಗೆ ಹೋಗಿ ನೀವು ಬುಕ್ ಮಾರ್ಕ್ ಅಂತ ಕೇಳಿದ್ರೆ ಈ ಬುಕ್ ಮಾರ್ಕ್ ಅಂತ ಕ್ಲಿಕ್ ಮಾಡಿದ ನೆಕ್ಸ್ಟ್ ಇದು ಬುಕ್ ಮಾರ್ಕ್ ಅಂತ, ಈ ಬುಕ್ ಮಾರ್ಕಿಗೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಹೆಸರಷ್ಟೇ ನಿಮ್ಗೆ ಕೊಡ್ರಿ, ಅಂದರೆ ಇನ್ಶಿಲ್ ಕೊಡಬೇಡ್ರಿ. ಇನ್ಶಿಲ್ ಕೊಟ್ಟರೆ ತಗೊಳಲ್ಲ. ನನ್ನ ಹೆಸರು ಕಾವ್ಯ ಅಂತ ಕೊಟ್ಟೆ, ಇಲ್ಲಿ ಹಾಡ್ ಅಂತ ಕೊಟ್ಟೆ ನೋಡ್ರಿ. ನೆಕ್ಸ್ಟ್ ಇದು ಇಲ್ಲಿ ನೀವು ನೋಡ್ಬೇಕು ಬುಕ್ ಮಾರ್ಕ್ ಒಳಗೆ ನಮ್ಮ ಹೆಸರು ಐತಾ ಅಂತ ಹೋದರೆ ಹೋಮ್ಗೆ ಹೋಗಿ ಇಲ್ಲಿ ಹೋಮ್ ಪೇಜ್ಗೆ ಹೋಗಿ ನೆಕ್ಸ್ಟ್ ಹೋಮ್ನಾಗ ಇಲ್ಲಿ ಫೈಂಡ್ನಾಗ ಇಲ್ಲಿ ಗೋಟು ಅಂತ ಹೋದ್ರೆ ಇಲ್ಲಿ ಬುಕ್ ಮಾರ್ಕ್ ಅಂತ ನೀವು ಕ್ಲಿಕ್ ಮಾಡಿದ ತಕ್ಷಣ ನೀವು ಕೊಟ್ಟಿರೋ ಹೆಸರು ಬರ್ತದೆ ನೋಡ್ರಿ. ನೋಡಿ ಕ್ಲೋಸ್ ಮಾಡಿರಿ. ನೆಕ್ಸ್ಟ್ ಇದೆ ಇನ್ಸರ್ಟ್ ಒಳಗೆ ಇಲ್ಲಿ ಎಡರ್ ಅಂತ ಐತೆ ನೋಡ್ರಿ. ಎಡರಿಗೆ ಕ್ಲಿಕ್ ಮಾಡಿದ್ರೆ ನೀವು ಈ ಥರ ಕ್ಲಿಕ್ ಮಾಡಿದ್ರೆ ಟೈಪ್ ಟೆಕ್ಸ್ಟ್ ಅಂತ ಕೇಳ್ತೈತಲ್ಲ, ಇಲ್ಲಿ ನೀವು ಪಾಠಗಳು ಹೆಡ್ಡಿಂಗ್ಗಳು ಅಥವಾ ಏನಾದರೂ ಹೆಡ್ಡಿಂಗ್ಗಳು ಫೈಲ್ಸ್ಗೂ ಸಂಬಂಧಪಟ್ಟಂಗೆ ಆ ಥರ ಹೆಡ್ಡಿಂಗ್ಗಳು ಅಸೈನ್ಮೆಂಟ್ಗಳಿಗೆ ಈ ಥರ ಹಾಕ್ಕೋಬೋದು. ನೆಕ್ಸ್ಟ್ ನೀವು ಕ್ಲೋಸ್ ಬಟನ್ ಕೊಡ್ರಿ. ನೀವು ಹೆಡರ್ ತೊಗೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಫೋಟರ್ ಅಂತ ಐತೆ. ಕೆಳಗೆ ನೀವೆಲ್ಲ ಲೆಟರ್ ಟೈಪ್ ಮಾಡ್ತೀರಲ್ಲ, ಇಲ್ಲಿ ಕೆಳಗೆ ಹೋದರೆ ಈ ಥರ ಸ್ಕ್ರೋಲ್ ಎಳೆದು ಇಲ್ಲಿ ಫೋಟರ್ ಕ್ಲಿಕ್ ಮಾಡಿ ನೀವು ಯಾವುದಾದ್ರು ಫೋಟರಿಗೆ ತಗೊಳ್ರಿ. ಇಲ್ಲಿ ಟೈಪ್ ಟೆಕ್ಸ್ಟ್ ಅಂತ ಐತಲ್ಲ, ನೀವು ಬ್ಯಾಕ್ ಸ್ಪೇಸ್ ಇಲ್ಲಿ ಸೆಲೆಕ್ಟ್ ಮಾಡಿ ಬ್ಯಾಕ್ ಸ್ಪೇಸ್ ಕೊಟ್ಟು ನೀವು ನಿಮ್ಮ ಕಂಪ್ನಿಗಳ ಹೆಸರು ಅಥವಾ ನಿಮ್ಮ ಹೆಸರು ಏನಾದರೂ ಟೈಪ್ ಮಾಡ್ಕೋಬೋದು.
ಇದು ಮುಗಿದ್ಮೇಲೆ ಕ್ಲೋಸ್ ಮಾಡಿರಿ ಬಟನ್. ನೆಕ್ಸ್ಟ್ ಇದು ಇನ್ಸರ್ಟ್ ಒಳಗೆ ಹೋಗಿ ನ್ಯೂ ಪೇಜ್ ತಗೊಳ್ರಿ. ನೆಕ್ಸ್ಟ್ ಇಲ್ಲೋಗಿ ಇನ್ಸರ್ಟ್ ಒಳಗೆ ಹೋಗಿ ನ್ಯೂ ಪೇಜ್ ಬಂತು. ಇದು ಪೇಜ್ ನಂಬರ್ ಅಂತ. ಪೇಜ್ ನಂಬರ್ ಅಂತ ತಗೊಂಡ್ರೆ ಟಾಪ್ ಆಫ್ ದಿ ಪೇಜ್ ಅಂತ ಕೇಳಿದ್ರೆ ನೀವು ಕ್ಲಿಕ್ ಮಾಡಿದ್ರೆ ಪೇಜ್ ಮೇಲ್ಗಡೆ ನಂಬರ್ ಬರ್ತದೆ. ನೆಕ್ಸ್ಟ್ ಇದೇ ಇನ್ಸರ್ಟ್ಗೆ ಹೋಗಿ ಇದು ಪೇಜ್ ನಂಬರ್ಗೆ ಕ್ಲಿಕ್ ಮಾಡಿ ಬಾಟಮ್ ಆಫ್ ದಿ ಪೇಜ್ ಅಂತ ಕೇಳಿದ್ರೆ ಇಲ್ಲಿ ಪೇಜ್ ಕೆಳಗಡೆ ನಂಬರ್ಸ್ ಬರುತ್ತೆ. ಇದು ಹೆಡರ್ ಫೂಟರ್ದು ಕ್ಲೋಸ್ ಮಾಡಿರಿ. ನೆಕ್ಸ್ಟ್ ಇನ್ಸರ್ಟ್ಗೆ ಹೋಗಿ ಇದು ಪೇಜ್ ನಂಬರ್ ಒಳಗೆ ನೀವು ಪೇಜ್ ಮಾರ್ಜಿನ್ಸ್ ಅಂದರೆ ಇಲ್ಲಿ ಮಾರ್ಜಿನ್ಸ್ ಒಳಗೆ ಒಂದು ನಂಬರ್ಸ್ ಹಾಕೋಬೋದು, ಅಥವಾ ಕರೆಕ್ಟ್ ಪೊಸಿಷನ್ ಅಂದರೆ ಈ ಕಡೆಯಲ್ಲೇ ನಿಮಗೆ ನಂಬರ್ಸ್ ಬರುತ್ತೆ ಲೆಫ್ಟ್ ಸೈಡು. ನೆಕ್ಸ್ಟ್ ನಿಮ್ಗೆ ಇದನ್ನ ಪೇಜ್ ನಂಬರ್ಸ್ ನನಗೆ ಯಾವುದು ಬೇಡಪ್ಪ ಅಂದರೆ ರಿಮೂವ್ ಪೇಜ್ ನಂಬರ್ಸ್ ಅಂತ ಕೊಟ್ಟರೆ ನಿಮ್ಮ ಪೇಜ್ ನಂಬರ್ಸ್ ಎಲ್ಲ ಡಿಲೀಟ್ ಆಗ್ತವೆ. ನೆಕ್ಸ್ಟ್ ಇದು ಟೆಕ್ಸ್ಟ್ ಬಾಕ್ಸ್ ಈ ವಾರಮರ್ಕಿ ಕ್ಲಿಕ್ ಮಾಡಿ. ಇದು ಟೆಕ್ಸ್ಟ್ ಬಾಕ್ಸ್ ಒಳಗೆ ನಿಮಗೆ ಇಷ್ಟಕ್ಕಂಡು ಟೈಪ್ ಇರುತ್ತೆ. ನಿಮ್ಗೆ ಯಾವುದಾದ್ರೂ ಬೇಕೋ ಅದು ತಗೊಂಡು ಈ ಥರ ಇರುತ್ತೆ. ಬ್ಯಾಕ್ ಸ್ಪೇಸ್ ಅಂತ ಕೊಡ್ತಿದ್ರೆ ಕೀಬೋರ್ಡ್ ಒಳಗೆ ಇದು ಅಷ್ಟು ಬ್ಯಾಕ್ ಸ್ಪೇಸ್ ಆಗುತ್ತೆ. ನೀವು ಫ್ರೆಂಡ್ಸ್ ಇದರೊಳಗೆ ಟೈಪ್ ಮಾಡ್ಕೊತ ಹೋಗ್ಬೋದು. ಈ ಥರ ಅದಾಗದೆ ಟೈಪ್ ಮಾಡ್ಕೊತ ಹೋದಂಗೆ ತಗೊತಾ ಹೋಗ್ತದೆ. ಈ ಥರ ಟೈಪ್ ಮಾಡಿ ನಿಮ್ಗಾಗಲೇ ಹೇಳಿದ್ನಲ್ಲ, ಈ ಶೇಪ್ಸ್ಗೆ ಕಲರ್ಸ್ ಆದರೂ ಹಾಕ್ಬೋದು ನೀವು, ಅಥವಾ ಶೇಪ್ ಫೀಲ್ ಒಳಗೆ ಹೋದ್ರು ಇಲ್ಲೂ ಗ್ರೇಡಿಯಂಟು ಅಥವಾ ಟೆಕ್ಸ್ಚರ್ಸು ಏನಾದರೂ ಹಾಕ್ಕೊಳ್ರಿ. ಇಲ್ಲಿ ಹೋಗಿ ನೋಡಿರಿ ಈ ಥರ ನೀವೇನಾದರೂ ತೊಗೊಂಡು ಹಾಕ್ಕೋಬೋದು. ಈ ಥರ ನೋಡಿರಿ ಇಲ್ಲಿ ಚೇಂಜ್ ಆಯಿತು. ಇವು ಮತ್ತಿವು ಶಾಡೋ ಎಫೆಕ್ಟ್ಸ್, 3D ಎಫೆಕ್ಟ್ಸ್ ಎಲ್ಲ ಪ್ರತಿಯೊಂದಕ್ಕೂ ಹಾಕ್ಕೊಂತ ಹೋಗ್ರಿ. ಥ್ಯಾಂಕ್ ಯು.